Hello, welcome back to our channel. Today we will discuss about another innovative project, that is blind assist system or artificial eye. ಈ ಪ್ರಾಜೆಕ್ಟ್ ಅಲ್ಲಿ ನೀವು ಕಾಲೇಜಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ 3 ಥಿಂಗ್ಸ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಒಂದು, ಎಕ್ಸಿಸ್ಟಿಂಗ್ ಸಿಸ್ಟಮ್, ಈಗ ಆಲ್ರೆಡಿ ಏನ್ ಎಕ್ಸಿಸ್ಟಿಂಗ್ ಇದೆ ಅದು, ಅಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿದೆ ಅದು, ಅಂಡ್ ಪ್ರಪೋಸ್ ಸಿಸ್ಟಮ್ ನೀವೇನ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದು. ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಏನಿದೆ ಅಂದ್ರೆ ಒಂದು ಬ್ಲೈಂಡ್ ಸ್ಟಿಕ್ ಇರುತ್ತೆ, ಆ ಸ್ಟಿಕ್ ಮುಂದೆ ಒಂದು ಅಲ್ಟ್ರಾಸಾನಿಕ್ ಸೆನ್ಸರ್ ಹಾಕಿರ್ತಾರೆ. ಆ ಸೆನ್ಸರ್ ಯಾವ್ದಾದ್ರು ಆಬ್ಸ್ಟಿಕಲ್ ನ ಡಿಟೆಕ್ಟ್ ಮಾಡಿದ್ರೆ ಬೀಪ್ ಬೀಪ್ ಸೌಂಡ್ ಬರುತ್ತೆ. ಇದು ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಆಲ್ರೆಡಿ ಇರೋದು. ಇದನ್ನ ನಿಮ್ ಕಾಲೇಜಲ್ಲಿ ಆಲ್ರೆಡಿ ಇದೆ ಅಂತ ಹೇಳ್ತಾರೆ. ನೀವು ಟಾಪಿಕ್ ತಗೊಂಡೋಗಿ ಹೇಳಿದಾಗ ಆಲ್ರೆಡಿ ಇದೆ ಅಂತ ಹೇಳ್ತಾರೆ. ಅವ್ರಿಗೆ ಕರೆಕ್ಟ್ ಆಗಿ ನೀವು ಅರ್ಥ ಮಾಡಿಸ್ಬೇಕು, ಈ ಪ್ರಾಜೆಕ್ಟ್ ಇದಲ್ಲ, ಇದ್ರದ್ದು ಆಬ್ಜೆಕ್ಟಿವ್ಸ್ ಏನೇನ್ ಬರುತ್ತೆ, ಇದ್ರದ್ದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನೀವು ಇವಾಗ ಆಲ್ರೆಡಿ ನೋಡಿರ್ತೀರಾ. ಬ್ಲೈಂಡ್ಸ್ಗೆ ಓಡಾಡ್ಬೇಕಾದ್ರೆ, ಅವ್ರಿಗೆ ಆಚೆ ಕಡೆ ಹೋಗ್ಬೇಕಾದ್ರೆ, ಮನೆ ಒಳಗಡೆ ನ್ಯಾವಿಗೇಟ್ ಮಾಡ್ಬೇಕಾದ್ರೆ ಎಲ್ಲ ಆಬ್ಸ್ಟಿಕಲ್ ಡಿಟೆಕ್ಟ್ ಆದಾಗ ಅವ್ರಿಗೆ ಮುಂದೆ ಏನಿದೆ ಅಂತ ಗೊತ್ತಾಗಲ್ಲ. ಬರೀ ಸೌಂಡ್ ಬರುತ್ತೆ, ಬಟ್ ಎಲ್ಲಿದೆ ಅಂತಾನು ಗೊತ್ತಾಗಲ್ಲ, ಮುಂದೆ ಏನಿದೆ ಅಂತಾನು ಗೊತ್ತಾಗಲ್ಲ. ಆದ್ರೆ ಈ ನಾವು ಪ್ರಪೋಸ್ ಮಾಡ್ತಿರೋ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಕ್ಯಾಮ್ರಾ ಇರುತ್ತೆ, ಅದ್ರ ಮುಂದೆಗಡೆ ಏನೇ ಆಬ್ಜೆಕ್ಟ್ ಇದ್ರು ಕೂಡ, ಅಂದ್ರೆ ಲೈಕ್ ಎಕ್ಸಾಂಪಲ್ ಟೇಬಲ್ ಆಗ್ಬೋದು, ಕಂಪ್ಯೂಟರ್ ಆಗ್ಬೋದು, ಲ್ಯಾಪ್ಟಾಪ್ಸ್ ಆಗ್ಬೋದು, ಮೊಬೈಲ್ ಆಗ್ಬೋದು, ಇದು ಇದೇ ತರ ಅರೌಂಡ್ 91 ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ ಇರುತ್ತೆ. ಈ ಆಬ್ಜೆಕ್ಟ್ಸ್ ನ ಕ್ಯಾಮ್ರಾ ಮುಂದೆ ಬಂದಾಗ ಈ ಆಬ್ಜೆಕ್ಟ್ ನ ರೆಕಗ್ನೈಸ್ ಮಾಡಿ ಬ್ಲೈಂಡ್ಸ್ಗೆ ಇಯರ್ಫೋನ್ಸ್ ಮುಖಾಂತರ ಅವ್ರಿಗೆ ಹೇಳುತ್ತೆ. ಸೊ ದಟ್ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಮುಂದೆಗಡೆ ಏನಿದೆ ಅಂತ. ಅಂಡ್ ಇದು ನಿಮ್ಗೆ ಒಂದು ಆಬ್ಜೆಕ್ಟಿವ್ ಇದಾದ್ರೆ, ಎರಡನೇ ಆಬ್ಜೆಕ್ಟಿವ್ ಬಂದು ಬುಕ್ ರೀಡಿಂಗ್ ಫೀಚರ್. ಇವಾಗ ನೀವು ಆಲ್ರೆಡಿ ನೋಡಿರ್ತೀರಾ ಬುಕ್ ರೀಡಿಂಗ್ ಅಲ್ಲಿ ಯಾವ ತರ ಇರುತ್ತೆ ಬ್ಲೈಂಡ್ಸ್ಗೆ ಅಂತ. ಜಸ್ಟ್ ದೇ ಹ್ಯಾವ್ ಟು ಫೀಲ್, ಈ ತರ ಇರುತ್ತೆ. ಜಸ್ಟ್ ಅವರು ಬುಕ್ ಮೇಲೆ ಫೀಲ್ ಮಾಡಿ ಅದನ್ನ ಓದ್ತಾರೆ. ಓಕೆನಾ? ಅದು ಕೆಲವು ಟೈಮಲ್ಲಿ ನಾವು ನೋಡ್ಕೊಂಡು ಹೋದವ್ರಿಗೆನೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತೀವಿ. ಅವರು ಜಸ್ಟ್ ಫೀಲ್ ಮಾಡಿ ಹೋಗೋರು ಆಬ್ವಿಯಸ್ಲಿ ಮಿಸ್ಟೇಕ್ಸ್ ಆಗುತ್ತೆ ಅಂಡ್ ಈಸಿಯಾಗಿ ಅವ್ರಿಗೆ ಅರ್ಥನೂ ಆಗಲ್ಲ. ಅದಕ್ಕೆ ಈ ಪ್ರಾಜೆಕ್ಟ್ ಅಲ್ಲಿ ಪ್ರಪೋಸ್ ಸಿಸ್ಟಮ್ ಏನ್ ಮಾಡ್ತೀರಾ, ಬುಕ್ ರೀಡಿಂಗ್ ಫೀಚರ್ ಕೊಡ್ತೀರಾ. ಈ ಬುಕ್ ರೀಡಿಂಗ್ ಫೀಚರ್ ಅಲ್ಲಿ ನಿಮ್ಗೆ ಕ್ಯಾಮ್ರಾ ಇರುತ್ತೆ. ಕ್ಯಾಮ್ರಾ ಏನ್ ಮಾಡುತ್ತೆ, ನೀವು ಬುಕ್ ನ ಮುಂದೆ ಇಡಿದಾಗ ಅದರಲ್ಲಿ ಏನ್ ಬರ್ದಿದೆ, ಸಪೋಸ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಬುಕ್ ರೀಡಿಂಗ್ ಅಂತ ಇಲ್ಲಿದೆ ಅಲ್ಲ, ಕ್ಯಾಮ್ರಾ ಇಲ್ಲಿ ಮುಂದೆ ಇಟ್ಟಾಗ ಈ ಬುಕ್ ರೀಡಿಂಗ್ ಅನ್ನೋದನ್ನ ರೆಕಗ್ನೈಸ್ ಮಾಡಿ OCR ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು, ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್, ಆ ಟೆಕ್ನಾಲಜಿ ಯೂಸ್ ಮಾಡಿ ಬುಕ್ ರೀಡಿಂಗ್ ಅಂತ ಇದೇನಿರುತ್ತಲ್ಲ ಕ್ಯಾರೆಕ್ಟರ್ ಸ್ಪ್ಲಿಟ್ ಮಾಡಿ ನಿಮ್ಗೆ ಇಯರ್ಫೋನ್ಸ್ ಅಲ್ಲಿ ಅವ್ರಿಗೆ ಓದಿ ಹೇಳುತ್ತೆ. ಸೊ ದಟ್ ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ ಬುಕ್ ಅಲ್ಲಿ ಏನಿದೆ ಅನ್ನೋದು. ಅವ್ರಿಗೆ ಓದೋ ಅವಶ್ಯಕತೆ ಇರಲ್ಲ, ಫೀಲ್ ಮಾಡೋ ಅವಶ್ಯಕತೆ ಇರಲ್ಲ. ಇಯರ್ಫೋನ್ಸ್ ಅಲ್ಲಿ ಅವರು ಜಸ್ಟ್ ಕೇಳಿಸ್ಕೊಳ್ಬಹುದು ಏನದು ಅಂತ. ಓಕೆನಾ? ಇದರಲ್ಲಿ ಇನ್ನ ಒಂದು ಫೀಚರ್ ಬರುತ್ತೆ, ದಟ್ ಈಸ್ SOS ಬಟನ್. SOS ಬಟನ್ ಪ್ರೆಸ್ ಮಾಡಿದಾಗ ಅವ್ರಿಗೆ ಪ್ಯಾನಿಕ್ ಬಟನ್, ಎಲ್ಲರೂ ಆಚೆ ಹೋಗಿರ್ತಾರೆ, ಏನೋ ಎಮರ್ಜೆನ್ಸಿ ಸಿಚುವೇಶನ್ ಆಗಿತ್ತು, ದೇ ಹ್ಯಾವ್ ಟು ಕಾಂಟ್ಯಾಕ್ಟ್ ಅಲ್ಲ, ಅವ್ರ ಟೇಕ್ ಕೇರ್ ಯಾರು ಇರ್ತಾರಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಕ್ಕೆ SOS ಬಟನ್ ಕೊಟ್ಟಿರ್ತೀವಿ. ಈ SOS ಬಟನ್ ಪ್ರೆಸ್ ಮಾಡಿದಾಗ ಇದು ಒಂದು API ಮುಖಾಂತರ ಕೇರ್ ಟೇಕರ್ಸ್ಗೆ ಹೋಗುತ್ತೆ, ಕೇರ್ ಟೇಕರ್ಗೆ ಮೆಸೇಜ್ ಹೋಗುತ್ತೆ. ಈ API ಯಾವುದು ಅಂದ್ರೆ ಟೆಲಿಗ್ರಾಮ್ ಯೂಸ್ ಮಾಡ್ತೀರಾ, ಟೆಲಿಗ್ರಾಮ್ ಬಾಟ್ ಯೂಸ್ ಮಾಡ್ತೀರಾ. ಟೆಲಿಗ್ರಾಮ್ ಬಾಟ್ ಮುಖಾಂತರ ಅವ್ರದ್ದು ಲೈವ್ ಇಮೇಜ್ ಜೊತೆ ಮೆಸೇಜ್ ಕಳಿಸಬಹುದು ಇವ್ರಿಗೆ. ಓಕೆನಾ? ನೆಕ್ಸ್ಟ್ ಇನ್ನೂ ಒಂದು ಫೀಚರ್ ಬರುತ್ತೆ ಇದರಲ್ಲಿ, ದಟ್ ಈಸ್ ಅಲ್ಟ್ರಾಸಾನಿಕ್ ಸೆನ್ಸರ್. ಈಗ ಏನ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಏನ್ ಇದೆಯಲ್ಲ ಅದೇ ಅಲ್ಟ್ರಾಸಾನಿಕ್ ಸೆನ್ಸರ್ ಯೂಸ್ ಮಾಡ್ತೀರಾ. ಬಟ್ ಈ ಪ್ರಾಜೆಕ್ಟ್ ಅಲ್ಲಿ ನೀವು ಎಕ್ಸಾಕ್ಟ್ ಆಗಿ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅವ್ರದ್ದು ಮುಂದೆ ಆಬ್ಜೆಕ್ಟ್ ಇದೆ ಅನ್ನೋದು ಅವ್ರಿಗೆ ಇಯರ್ಫೋನ್ಸ್ ಮುಖಾಂತರ ಹೇಳ್ಬೋದು. ಸಪೋಸ್ ಇಲ್ಲಿಂದ ಮುಂದೆಗಡೆ ಟೇಬಲ್ ಒಂದು 10 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಟೇಬಲ್ ಇದೆ ಅಂದ್ರೆ, ಟೇಬಲ್ ಇದೆ 10 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಂತ ಅವ್ರಿಗೆ ಇಯರ್ಫೋನ್ಸ್ ಅಲ್ಲಿ ಹೇಳ್ಬೋದು. ಈ ಪ್ರಾಜೆಕ್ಟ್ ಅಲ್ಲಿ ಅದು ಯೂಸ್ಫುಲ್ ಆಗುತ್ತೆ. ಬಟ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಬರೀ ಡಿಸ್ಟೆನ್ಸ್ 10 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿ ಟೇಬಲ್ ಇದೆ ಅಂತ ಹೇಳ್ತಿರ್ಲಿಲ್ಲ. 10 ಸೆಂಟಿಮೀಟರ್ ಡಿಸ್ಟೆನ್ಸ್ ಬಂದಾಗ ಬರೀ ಬೀಪ್ ಸೌಂಡ್ ಬರ್ತಿತ್ತು. ದಟ್ ಈಸ್ ದ ಎಕ್ಸಿಸ್ಟಿಂಗ್ ಸಿಸ್ಟಮ್. ಓಕೆನಾ? ಈಗ ಈ ಪ್ರಾಜೆಕ್ಟ್ ಅಲ್ಲಿ ಬ್ಲಾಕ್ ಡಯಾಗ್ರಾಮ್ ಏನ್ ಬರುತ್ತೆ ಅಂದ್ರೆ, ಒಂದು ರಾಸ್ಬೆರಿ ಪೈ ಬರುತ್ತೆ, ಮೇನ್ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ರಾಸ್ಬೆರಿ ಪೈ ಬರುತ್ತೆ. ಓಕೆನಾ? ಅಂಡ್ ಮೇನ್ ಆಗಿ ಇದಕ್ಕೆ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾ ಇನ್ಪುಟ್ ಆಗಿ ರಾಸ್ಬೆರಿ ಪೈ ಇರುತ್ತೆ. ಸೊ ದಟ್ ಇಮೇಜ್ ಪ್ರಾಸೆಸಿಂಗ್, ಆಬ್ಜೆಕ್ಟ್ ಡಿಟೆಕ್ಷನ್ ಆಗ್ಬೋದು, ಬುಕ್ ರೀಡಿಂಗ್ ಆಗ್ಬೋದು, ಎಲ್ಲ ಕ್ಯಾಮ್ರಾ ಇಂದ ಯೂಸ್ ಮಾಡಿ ಮಾಡ್ತೀರಾ. ಇನ್ನೊಂದು ಅಲ್ಟ್ರಾಸಾನಿಕ್ ಸೆನ್ಸರ್ ಇರುತ್ತೆ. ಅಲ್ಟ್ರಾಸಾನಿಕ್ ಸೆನ್ಸರ್ ಏನ್ ಮಾಡ್ತೀರಾ, ಇದಕ್ಕೆ ಇನ್ಪುಟ್ ಹಾಕಿ ಕೊಡ್ತೀರಾ. ಇದರಿಂದ ನಿಮ್ಗೆ ಏನಾಗುತ್ತೆ, ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಈಸಿ ಆಗುತ್ತೆ. ಅಂಡ್ ಇನ್ನ ಒಂದು ಬಟನ್ ಇರುತ್ತೆ, SOS ಬಟನ್. SOS ಬಟನ್ ಇಂದ ನಿಮ್ಗೆ ಟೆಲಿಗ್ರಾಮ್ಗೆ ಮೆಸೇಜ್ ಹೋಗುತ್ತೆ. ಇಲ್ಲಿ ಟೆಲಿಗ್ರಾಮ್ ಬಾಟ್ ಇರುತ್ತೆ, ಟೆಲಿಗ್ರಾಮ್ಗೆ ಮೆಸೇಜ್ ನ ಸೆಂಡ್ ಮಾಡಬಹುದು. ಅಂಡ್ ಇದಕ್ಕೆ ಮೇನ್ ಆಗಿ ಒಂದು ಬ್ಯಾಟ್ರಿ ಅಥವಾ ಪವರ್ ಸಪ್ಲೈ, ಅಡಾಪ್ಟರ್ ಇಂದ ಪವರ್ ಸಪ್ಲೈ ಕೊಡ್ತೀರಾ. ಅಂಡ್ ಈ ಪ್ರಾಜೆಕ್ಟ್ ಅಲ್ಲಿ ಮೇನ್ ಆಗಿ ನಿಮ್ಗೆ ರಾಸ್ಬೆರಿ ಪೈ ಅಲ್ಲಿ ಏನು ಸ್ಟೋರ್ ಮಾಡಬೇಕು ಅಂದ್ರೆ SD ಕಾರ್ಡ್ ಇರಬೇಕು. SD ಕಾರ್ಡ್ ಒಳಗಡೆ ನಿಮ್ಗೆ ಎಲ್ಲಾ ಕೋಡ್ ಎಲ್ಲಾ ಸೇವ್ ಆಗೋದು SD ಕಾರ್ಡ್. ಓಕೆನಾ? ಅಂಡ್ ಇದಕ್ಕೆ ಮಾನಿಟರ್, ಇದು ಆಳು ಮುಳು ಎಲ್ಲ ನೀವು ಕನೆಕ್ಟ್ ಮಾಡ್ಕೋತೀರಾ.
ಸೊ ದಟ್ ನಿಮಗೆ ಯೂಸರ್ ಇಂಟರ್ಫೇಸ್ ಸಿಗುತ್ತೆ. ಅಂಡ್ ಇದೇ ತರ ನೆಕ್ಸ್ಟ್ ಪ್ರಾಜೆಕ್ಟ್ಸ್ನ ನೀವು ನೋಡ್ಬೋದು. ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಇರೋ ನಂಬರ್ಗೆ ಮೆಸೇಜ್ ಮಾಡಿ.